ರಾಮ್ ಸ್ನೇಹಾಳ ತಂದೆ ಏಳ್ಕುಂಡಲವನ್ನ ಪರಿಚಯ ಮಾಡ್ತಾ, ಅಮ್ಮ ಇವರು ಸ್ನೇಹ ತಂದೆ, ಇನ್ನು ಮುಂದೆ ಇವರು ನಮಗೆ ಬೇಕಾದವರು ಅಂತ ಹೇಳಿ ಅವ್ರನ್ನ ಕೋಣೆ ಕರ್ಕೊಂಡು ಹೋದ. ಈಗ ಏಳುಕುಂಡಲ ರಾಮನಿಯಲ್ಲಿ ಸುರಕ್ಷಿತವಾಗಿದ್ದಾರೆ. ಸ್ನೇಹ ಅವರ ಪಕ್ಕದಲ್ಲೇ ಇದ್ದಾಳೆ. ಲಲಿತಮ್ಮ ಮತ್ತು ಪ್ರಕಾಶ್ ಅವರು ತಮ್ಮ ಮಗನಲ್ಲಿ ಆದ ಬದಲಾವಣೆಯನ್ನು, ಕುಟುಂಬದ ಸಂಬಂಧಗಳಿಗೆ ಅವನು ಕೊಡ್ತಾ ಇರುವಂತಹ ಬೆಲೆಯನ್ನು ನೋಡಿ ತುಂಬಾ ಖುಷಿಪಟ್ಟರು. ಸೀತಾ ಬಂದ ಮೇಲೆ ರಾಮ್ನಲ್ಲಿ ಇಂಥ ಒಳ್ಳೆಯ ಬದಲಾವಣೆ ಬಂದಿದ್ದಕ್ಕೆ ಅವರು ತುಂಬ ಸಂತೋಷಪಟ್ಟರು. ಏಳುಕುಂಡಲ ಸೀತಾಳನ್ನ ನೋಡಿ ಮನಪೂರ್ವಕವಾಗಿ ಧನ್ಯವಾದ ಹೇಳಿ ಅವಳ ಕಡೆ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ದ. ಅದಕ್ಕೆ ಸೀತಾ, ಅಂಕಲ್ ಈಗ ಅದೆಲ್ಲ ಯಾಕೆ ಬಿಡಿ, ನೀವು ಪೂರ್ತಿಯಾಗಿ ಗುಣಮುಖರಾಗೋವರೆಗೆ ಏನೂ ಯೋಚನೆ ಮಾಡಬೇಡಿ ಅಂತ ಅಂದ್ಲು. ಸ್ನೇಹಾಗೆ ಧೈರ್ಯ ಬಂತು. ಅವಳು ತನ್ನ ತಂದೆ ಹತ್ರ ಕೂತು, ಸೀತಾ ಅಕ್ಕ ಇದ್ದಾಳೆ, ಇನ್ನು ಯಾವುದೇ ಟೆನ್ಷನ್ ಇಲ್ಲ, ರಾಮ್ ಅಂಕಲ್ ನಮ್ಗೆ ಸಹಾಯ ಮಾಡ್ತಾರಲ್ವಾ ಡ್ಯಾಡ್, ನೀವು ರಿಲ್ಯಾಕ್ಸ್ ಆಗಿರಿ ಅಂತ ಅಂದ್ಲು. ಏಳುಕುಂಡಲ ಅವರು ಅದಕ್ಕೆ ನಕ್ಕು, ಸೀತಾ ಅಕ್ಕ ಅಂದರೆ ರಾಮ್ ನಿನಗೆ ಭಾವ ಆಗ್ತಾನೆ, ಅಂಕಲ್ ಅಂತ ಯಾಕೆ ಕರೀತೀಯಾ, ಭಾವ ಅಂತ ಕರಿಬಾರ್ದಾ ಅಂತ ಅಂದ. ಸ್ನೇಹ ನಗ್ತಾ, ಅಂಕಲ್ ಅನ್ನೋದು ಎಲ್ರಿಗೂ ಒಗ್ಗೋ ಪದ ಡ್ಯಾಡ್, ಅದರಲ್ಲಿ ನಾನೇನು ತಪ್ಪು ಕಾಣ್ತಿಲ್ಲ, ಭಾವ ಅಂತ ಕರೆದ್ರೆ ಸ್ವಲ್ಪ ವಿಚಿತ್ರವಾಗಿರುತ್ತೆ, ಅದಕ್ಕೆ ಸಿಂಪಲ್ಲಾಗಿ ಅಂಕಲ್ ಅಂತಂದೆ ಅಷ್ಟೆ. ರಾಮ್ ನಗ್ತಾ, ನನ್ನನ್ನು ಹೇಗಾದರೂ ಕರಿ, ಆದರೆ ನನ್ನ ಹೆಂಡತಿಯನ್ನು ಮಾತ್ರ ಆಂಟಿ ಅನ್ಬೇಡ, ಪಾಪ ಅವಳು ಹೇಗೆ ನೋಡ್ತಿದ್ದಾಳೆ ನೋಡು, ನೀನು ಆಂಟಿ ಅಂದ್ಬಿಡ್ತೀಯಾ ಅಂತ ಭಯ ಅವಳಿಗೆ ಅಂತ ಜೋಕ್ ಮಾಡಿಬಿಟ್ಟ. ಸೀತಾ ಮಾತ್ರ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡಿ, ಓಹೋ ಹೌದಾ ಅಂಕಲ್ ಥ್ಯಾಂಕ್ಸ್ ಅಂತ ಎಲ್ರನ್ನ ನಗಿಸಿದ್ಲು. ಮನೆ ತುಂಬ ನಗು ತುಂಬಿತು. ತುಳಸಿಯವರು ಸ್ವಲ್ಪ ನಕ್ಕಿದ್ರು. ಅವ್ರ ಕಡೆ ಪ್ರತಾಪ್ ಅವರು ನೋಡಿದಾಗ ಅವರು ಇವರನ್ನು ನೋಡಿದ್ರು. ತಕ್ಷಣ ಪ್ರತಾಪ್ ಅವ್ರ ಕಣ್ಣು ತಿರುಗಿಸ್ಕೊಂಡು ಸೀತಾ ಹೇಳಿದಂಥ ಪ್ಲ್ಯಾನ್ ನೆನಪಿಸ್ಕೊಂಡು ಪಕ್ಕಕ್ಕೆ ಹೋದರು. ತುಳಸಿ ಲಾನ್ ಕಡೆ ಹೋಗುವಾಗ ಸೀತಾ ಅವಳ ಕೈ ಹಿಡಿದು ತಡೆದ್ಲು. ನನಗೆ ಅಮ್ಮ ಇಲ್ಲ, ನಿಮ್ಮನ್ನು ಅಮ್ಮ ಅಂತ ಕರಿಬಹುದಾ ಅಂತ ಕೇಳಿದ್ಲು. ತುಳಸಿ ಕಣ್ಣಲ್ಲಿ ನೀರು ಬಂತು. ಎಮೋಷ್ನಲ್ ಆಗಿ ನೋಡಿ, ಹೇ ಸೀತಾ, ನಾನು ನಿನಗೆ ಖಂಡಿತ ಅಮ್ಮನೇ ಆಗ್ತೀನಿ, ನೀನು ಹಾಗೆ ಕರಿ, ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಅಂದರು. ಸೀತಾ ಅವ್ರನ್ನ ಹತ್ರ ಕರೆದಪ್ಕೊಂಡು, ಥ್ಯಾಂಕ್ಸ್ ಅಮ್ಮ, ಇನ್ಮೇಲೆ ನಿಮ್ಮನ್ನು ಅಮ್ಮ ಅಂತಲೇ ಕರಿತೀನಿ, ನಂಗೆ ಅಮ್ಮ ಇಲ್ಲ ಅನ್ನೋ ಕೊರತೆ ಇನ್ಮೇಲೆ ಇರಲ್ಲ, ಈಗ ನಾನು ತುಂಬ ಹ್ಯಾಪಿ ಅಂತ ನಕ್ಕಿದ್ಲು. ತುಳಸಿ ತನ್ನ ಮಗಳು ದೂರ ಆದ ನೋವನ್ನು ಮರೆತು ಸೀತಾಳಲ್ಲಿ ತನ್ನ ಮಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇಬ್ಬರು ಸ್ವಲ್ಪ ಹೊತ್ತು ಭಾವುಕರಾದರು. ಅಷ್ಟರಲ್ಲಿ ಪ್ರತಾಪ್ ಅತ್ತ ಬಂದರು. ಸೀತಾ, ಅಮ್ಮ ನಿಮ್ಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಲು. ತುಳಸಿ ಸರಿ ಅಂದರು. ಸೀತಾ ಪ್ರತಾಪ್ ಕಡೆ ನೋಡಿ, ಅಪ್ಪ ನಿಮಗೂ ಕಾಫಿ ಬೇಕಾ ಅಂತ ಕೇಳಿದ್ಲು. ಅವ್ರು ನಗ್ತಾ, ಹೌದು ಮಗಳೇ ಕೊಡು, ಯಾಕೋ ಸ್ವಲ್ಪ ತಲೆನೋವಿದೆ ಅಂತ ಸೋಫಾದಲ್ಲಿ ಅವರು ಕೂತ್ಕೊಂಡ್ರು. ತುಳಸಿ ಅರ್ಥ ಆಗದೆ ಸೀತಾ ಕಡೆ ನೋಡಿದರು. ಸೀತಾ ನಗ್ತಾ, ನನಗೆ ಅಪ್ಪ ಕೂಡ ಇಲ್ಲ ಅಲ್ವಾ ಅಮ್ಮ, ಅದಕ್ಕೆ ಇನ್ಮೇಲೆ ಪ್ರತಾಪ್ ಅಂಕಲ್ ನನಗೆ ಅಪ್ಪ ಆಗ್ತಾರೆ. ಇವತ್ತು ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅಮ್ಮ ಅಪ್ಪ ಇಬ್ಬರು ಸಿಕ್ಕಿದ್ದಾರೆ ನನಗೆ ತುಂಬ 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 ಸಂತೋಷ ಆಗಿದೆ ಅಂತ ಖುಷಿಯಿಂದ ಕಿಚನ್ ಕಡೆ ಓಡಿದ್ಲು. ಆ ಕಡೆ ಬಂದ ರಾಮ್ನ ಕೆನ್ನೆಗೆ ಮುತ್ತು ಕೊಟ್ಟು, ನಿಮಗೆ ಕಾಫಿ ತರ್ತೀನಿ ಬಾಸ್ ಅಂತ ಹೋದ್ಲು. ಸೀತಾಳ ಸಂತೋಷ ನೋಡಿ ರಾಮ್ ತುಂಬ ರಿಲ್ಯಾಕ್ಸ್ ಆದ. ತುಳಸಿ ಪ್ರತಾಪ್ ಕಡೆ ನೋಡಿದ್ರು. ಆದರೆ ಸೀತಾ ಸಂತೋಷಕ್ಕೆ ಅಡ್ಡಿ ಬರಬಾರ್ದು ಅಂತ ಸುಮ್ಮನಾದರು. ಸೀತಾ ಪ್ಲ್ಯಾನ್ ಮೊದಲ ಹೆಜ್ಜೆ ಹಾಕಿದ್ಲು. ದೂರವಾಗಿದ್ದ ದಂಪತಿಗಳ ನಡುವೆ ಅಮ್ಮ ಅಪ್ಪ ಅನ್ನೋ ಬಾಂಧವ್ಯ ಬೆಸೆದು ಅವ್ರನ್ನ ಒಂದಾಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಕೋಣೆಯಲ್ಲಿ ರಾಮ್ ಸುಮ್ಮನೆ ಕೂತಿದ್ದ. ಅವನ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು. ಶತ್ರುಗಳೆಲ್ರಿಗೂ ಬುದ್ಧಿ ಕಲಿಸ್ಬೇಕು, ಅದಕ್ಕೆ ಪ್ಲ್ಯಾನ್ಸ್ ಇವೆ. ಮಯೂರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋನಿಗೆ 25 ವರ್ಷಗಳ ಹಳೆಯ ರೆಕಾರ್ಡ್ಸ್ ತರೋದಕ್ಕೆ ಹೇಳಿದ್ದ. ಅವನು ಕೊಟ್ಟ ಡೇಟಾಕ್ಕ ಕಾಯ್ತಿದ್ದ ರಾಮ್ಗೆ ಮಧ್ಯದಲ್ಲಿ ತುಂಬ ವಿಷಯಗಳ ಸ್ಪಷ್ಟತೆ ಸಿಕ್ಕಿತ್ತು. ಅವಕಾಶ ಕೊಟ್ಟರೆ ಎಂಥ ಕೆಟ್ಟ ಮನುಷ್ಯನು ಬದಲಾಗ್ತಾನೆ. ಅರಾವಳಿ ತನ್ನನ್ನು ಇಷ್ಟಪಡೋದು ಅದು ಅವಳಿಷ್ಟ, ಅದು ತನ್ನ ಸಮಸ್ಯೆ ಅಲ್ಲ. ಆದರೆ ಅವಳಿಷ್ಟ ನನಗೆ ಸಮಸ್ಯೆ ಆಗ್ತಿದೆ, ನನ್ನ ಹೆಂಡತಿಯನ್ನು ತೊಂದರೆ ಕೊಡ್ತಿದೆ, ಅವಳು ಹೆಣ್ಣು ಅಂತ ನಾನು ಸುಮ್ಮನಾಗಿದ್ದೀನಿ, ಹಾಗಂತ ಸುಮ್ಮನೆ ನೋಡಿಕೊಂಡು ಕೂರೋದಿಲ್ಲ, ಅವಳು ಬದಲಾಗಬೇಕು. ಅವಳ ಮನಸ್ಸಿಗೆ ವಿಠಲ್ ಥರದವನು ಸರಿಯಾಗಿ ಸೆಟ್ ಆಗ್ತಾನೆ. ವಿಠಲ್ ಕೂಡ ಹೇಗೋ ಅವಳನ್ನ ಇಷ್ಟಪಡ್ತಿದ್ದಾನೆ. ಒಂದು ಅವಕಾಶ ಕೊಡೋಣ, ಅರಾವಳಿ ಬದಲಾಗ್ತಾಳೇನೋ ನೋಡೋಣ. ನನ್ನನ್ನು ಇಷ್ಟಪಡೋದನ್ನು ಬಿಟ್ಟು ವಿಠಲ್ನ ಮದುವೆ ಆದರೆ
ತುಂಬ ಒಳ್ಳೆಯದು ತಾನೇ. ಸೀತಾಳ ಹತ್ರ ಬರದೆ ನಾನು ಹೇಗೆ ಎಚ್ಚರಿಕೆ ತಗೊಳ್ತೀನಿ ಅನ್ನೋದು ನನಗೆ ಗೊತ್ತು. ಏಳುಕುಂಡಲ ಬದಲಾದ ಹಾಗೆ ಅರಾವಳಿ ಬದಲಾದರೆ ಸಂತೋಷ. ತುಳಸಿ ಅತ್ತೆ, ಪ್ರತಾಪ್ ಮಾವ ಇವಾಗ ಒಂದೇ ಕಡೆ ಇದ್ದಾರೆ. ಮೊದಲ ಬಾರಿ ಅವರನ್ನ ಅಮ್ಮ ಅಪ್ಪ ಅಂತ ಕರೆದದ್ದನ್ನು ಕೇಳಿ ಸೀತಾ ತುಂಬ ಖುಷಿಯಾಗಿದ್ದಾಳೆ. ಈಗ ಸೀತಾಳ ಅಸಲಿ ಪೋಷಕ ಯಾರಂತ ಗೊತ್ತಾದರೆ ಇನ್ನಷ್ಟು ಖುಷಿಯಾಗ್ತಾಳೆ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದ ರಾಮ್. ಅವನನ್ನು ಹುಡ್ಕೊಂಡು ಕಾಫಿ ತಂದು ಕೊಟ್ಲು ಸೀತಾ. ಸೀತಾಳ ಮುಖದಲ್ಲಿರೋ ಆನಂದ ರಾಮ್ನ ಗಮನ ಸೆಳೀತು. ಅನಾಥವಾಗಿ ಬೆಳೆದ ಸೀತಾಗೆ ಸಣ್ಣದರಿಂದ ಒಂದು ಕೊರತೆ ಇತ್ತು. ಪ್ರೀತಿಯಿಂದ ಕರೆಯೋ ಅಮ್ಮ ಅಪ್ಪ ಅನ್ನೋ ಬಾಂಧವ್ಯ ಅವಳ ಜೀವನದಲ್ಲಿರಲಿಲ್ಲ. ಈಗ ರಾಮ್ ಅತ್ತೆ ಮಾವನನ್ನು ಅಮ್ಮ ಅಪ್ಪ ಅಂತ ಕರೀತಿದ್ರೆ ಆ ಮನೆಯ ವಾತಾವರಣವೇ ಬದಲಾಗಿದೆ. ಆ ಕರೆಯಲ್ಲಿ ನಟನೆ ಇಲ್ಲ, ಸ್ವಾರ್ಥ ಇಲ್ಲ, ಬರೀ ಪ್ರೀತಿ ಮಾತ್ರ ಇದೆ. ಅವಳು ರಾಮ್ ಭುಜದ ಮೇಲೆ ಕೈ ಹಾಕೋತು. ನೋಡಿ, ನಿಮ್ಮ ಅತ್ತೆ ಮಾವನನ್ನು ಸೇರಿಸೋಕೆ ಅಮ್ಮ ಅಪ್ಪ ಅಂತ ಕರೀತಿದ್ದೀನಿ. ಮನಸ್ಸಿಗೆ ತುಂಬ ಹ್ಯಾಪಿಯಾಗಿದೆ. ಈಗ ನಿಜವಾಗ್ಲೂ ಒಂದು ಕುಟುಂಬ ಸಿಕ್ಕಿದೆ ಅಂತ ಅನ್ನಿಸ್ತಿದೆ ಅಂತ ಸಂತೋಷದಿಂದ ಹೇಳಿದ್ಲು. ಅವಳ ಮುಖದ ಸಂತೋಷ ನೋಡ್ತಿದ್ದ ರಾಮ್ ಮೌನವಾಗಿದ್ದ. ಅವಳನ್ನು ನೋಡ್ತಿದ್ರೆ ಅವನ ಮನಸ್ಸು ಪ್ರಶಾಂತವಾಯಿತು. ಏನಾಯಿತು ಅಂತ ಹೀಗೆ ನೋಡ್ತಿದ್ದೀರಾ ಅಂತ ಸೀತಾ ಕೇಳಿದ್ಲು. ರಾಮ್ ಸೀತಾ ಕಡೆ ನೋಡಿ ನಗ್ಬಿಟ್ಟ. ನೀನು ಬಂದಮೇಲೆ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೇ ಹೊಸದಾಗಿ ಕಾಣ್ತಿದ್ದೀನಿ ಸೀತಾ. ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಶಕ್ತಿ ಕೂಡ. ನೀನು ನನ್ನ ಜೊತೆ ಹೀಗೇ ಇದ್ದರೆ ಸಾಕು, ನನಗೇನು ಬೇಡ ಅಂತ ರಾಮ್ ಲವ್ ಯು ಅಂತಂದ. ಆ ಮಾತು ಕೇಳಿ ಸೀತಾ ಕಣ್ಣಲ್ಲಿ ಖುಷಿ ಮಿಂಚಿತು. ನನಗೂ ಬೇಕಿರೋದಿದೆ. ನಾವು ಒಟ್ಟಿಗೆ ಇರಬೇಕು, ನಮ್ಮ ಸುತ್ತ ಇರೋರು ಕೂಡ ಸಂತೋಷವಾಗಿರಬೇಕು ಅಂದ್ಲು. ಅವಳ ಮಾತಿಗೆ ರಾಮ್ ಮನಸ್ಸು ಕರಗ್ತು. ಎಲ್ಲ ಟೆನ್ಷನ್ ಮರೆತು ಅವಳೊಂದಿಗೆ ಆನಂದವಾಗಿ ಕಳೆದ. ಸೀತಾ ಕೂಡ ಪ್ರೀತಿಯಿಂದ ಹತ್ರ ಆದ್ಲು. ಇಬ್ಬರ ನಡುವಿನ ಬಂಧ ಬಲವಾಯಿತು. ಆ ರಾತ್ರಿ ರಾಮ್ಗೆ ಒಂದು ವಿಷಯ ಅರ್ಥ ಆಯಿತು. ಕೆಲವು ಸಂಬಂಧಗಳು ರಕ್ತದಿಂದ ಆಗಲ್ಲ, ಮನಸ್ಸಿನಿಂದ ಆಗುತ್ತವೆ. ಸೀತಾ ಅವನಿಗೆ ಹೆಂಡತಿಯಾಗಿ ಮಾತ್ರ ಅಲ್ಲ, ಕುಟುಂಬಕ್ಕೆ ಹೊಸ ಜೀವ ಕೊಟ್ಟ ವ್ಯಕ್ತಿಯಾಗಿ ಬದಲಾದ್ಲು. ಅವಳಿಲ್ದಿದ್ರೆ ತಾನಿಲ್ಲ ಅನ್ನುವಷ್ಟು ಅವನು ಬದಲಾದ. ಇನ್ನೊಂದು ಕಡೆ ಮದ್ಯದ ಅಮಲಿನಲ್ಲಿರೋ ಅರಾವಳಿ ಎಷ್ಟೇ ಪ್ರಯತ್ನಿಸಿದ್ರೂ ಎಚ್ಚರ ಆಗಲಿಲ್ಲ. ರಾಮ್ನನ್ನು ತನ್ನವನ್ನಾಗಿ ಮಾಡ್ಕೊಳ್ಬೇಕಂತ ವಿಠಲ್ ಬಳಿ ಹೇಳ್ತಾ ಅವನ ಮೇಲೆ ಮೈ ಮೇಲೆ ಬಿದ್ದು ಕಂಟ್ರೋಲ್ ತಪ್ಪುವಂತೆ ಮಾಡಿಬಿಟ್ಲು. ಅವನ ಕಂಟ್ರೋಲ್ ತಪ್ಪೋ ರೀತಿ. ವಿಠಲ್ ಬೇಡ ಬೇಡ ಅಂತ ಅಂದ್ಕೊಂಡ್ರು ಅವಳಂದಕ್ಕೆ ಆತ ಮರುಳಾಗೇ ಬಿಟ್ಟ. ಮಧ್ಯದ ಅಮಲ್ನಲ್ಲಿದ್ದ ಅರಾವಳಿಯನ್ನು ಬೆಡ್ರೂಮ್ಗೆ ಹಾಕಿ, ಮೇಡಮ್ ನಾಳೆ ಮಾತಾಡೋಣ, ನಾನೇ ಎಲ್ಲ ನೋಡ್ಕೊತೀನಿ ಅಂತ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿದ್ರೂ ಆಗಲಿಲ್ಲ. ಅದಕ್ಕೆ ರೂಮು ಹೊರಗೆ ಬಂದು ಬಾಗಿಲು ಹಾಕ್ತಾ ಒಳಗಡೆ ಅರಾವಳಿ, ರಾಮ್ ಐ ಲವ್ ಯು, ನಿಂಗೆ ನನ್ನ ಪ್ರೀತಿ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಮರಗ್ತಿದ್ಲು. ವಿಠಲ್ ಅವಳಿಗೆ ಹತ್ರ ಹೋಗಿ, ರಾಮಲ್ಲ ವಿಠಲ್ ಐ ಲವ್ ಯು ಅಂತ ಹೇಳು ಅಂತಂದ. ಅವಳು ಮಧ್ಯದ ಅಮಲಿನಲ್ಲೂ ನೋ ಐ ಲವ್ ರಾಮ್ ಅಂತ ಕಣ್ಣು ಮುಚ್ಚಿದ್ಲು. ವಿಠಲ್ಗೆ ಈಗೋ ಹೊರಟಾಗೋಯ್ತು. ಹೇ ಅರಾವಳಿ, ನೀನು ಬಂಗಾರದಂಥವಳು, ಹೀಗೆ ಮಾತಾಡಿ ನಿನ್ನ ಬೆಲೆ ಕಡಿಮೆ ಮಾಡ್ಕೋಬೇಡ ಪ್ಲೀಸ್ ಅಂತ ಅವಳನ್ನ ಹಿಡ್ಕೊಂಡ. ಸೀತಾ ವಿಷಯದ ನಂತರ ಮೊದಲು ನನ್ನ ಮುಂದೆ ಇರೋ ಈ ಬಂಗಾರವನ್ನು ನನ್ನದಾಗಿಸ್ಕೊಳ್ತೀನಿ, ಕೇಳೋಕೆ ತಡೆಯೋಕೆ ಇಲ್ಲಿ ಯಾರೂ ಇಲ್ಲ ಅಂತ ಅವಳನ್ನ ತನ್ನ ಕಂಟ್ರೋಲಿಗೆ ತಗೊಂಡ. ಅರಾವಳಿ ಪ್ರತಿಭಟಿಸುವಂಥ ಸ್ಥಿತಿಯಲ್ಲಿರಲಿಲ್ಲ. ಅವಳ ಸ್ಥಿತಿಯನ್ನು ಅವಕಾಶವಾಗಿ ತಗೊಂಡು ವಿಠಲ್ ಹತ್ರವಾದ. ಪಂತಕ್ಕೆ ಬಿದ್ದು ರಾಮ್ಗೆ ಕಾಯ್ತಾ ತನ್ನ ವಯಸ್ಸು ಕೋರಿಕೆಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದ ಅರಾವಳಿ ಅಂದು ರಾತ್ರಿ ವಿಠಲ್ಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಲು. ವಿಠಲ್ಗೆ ತಾನು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅವಳು ನನ್ನವಳು ಅಂತ ಅಂದ್ಕೊಂಡ. ಆ ರಾತ್ರಿ ಅವರಿಬ್ಬರು ಒಂದಾದರು. ಮಾರನೇ ದಿನ ಬೆಳಗಿನ ಜಾವ ತುಳಸಿ ಬಾಲ್ಕನಿಯಲ್ಲಿ ಕೂತಿದ್ರು. ಆ ಸಮಯದಲ್ಲಿ ಅವರು ಎದ್ದು ಹಾಗೆ ಒಂಟಿಯಾಗಿ ಕೂತಿರೋದನ್ನು ಪ್ರಕಾಶ್ ಅವರು ನೋಡಿದ್ರು. ಏನಾಯಿತೋ ಅಂತ ಅತ್ತ ಹೋದರು. ಅಮ್ಮ ಅನ್ನೋ ಕರಿಯಲ್ಲೇ ಕಳ್ಕೊಂಡಿರೋ ಬಂದ ತುಳಸಿ ಜೀವನದಲ್ಲಿ ಅಂದು ಒಂದು ಮರೆಯಲಾಗದ ದಿನ. ತುಂಬ ವರ್ಷಗಳ ಹಿಂದೆ ತನ್ನ ಮಡಿಲಿಗೆ ಬರಬೇಕಾದ ಮಗುವನ್ನು ಹೆರಿಗೆ ಆದಾಗಲೇ ಕಳ್ಕೊಂಡಿದ್ರು. ಆ ನೋವನ್ನು ಯಾರ ಬಳಿಯೂ ಹೇಳ್ಕೊಳ್ಳದೆ ತನ್ನ ಗುಂಡಿಗೆಯಲ್ಲಿಟ್ಕೊಂಡು ಬದುಕಿದ್ರು. ಕಾಲ ಕಳೆದರೂ ತಾಯಿ ಆಗಬೇಕನ್ನೋ ಆಸೆ ಮನಸ್ಸಿನಲ್ಲಿ ಉಳಿದಿತ್ತು. ಇಷ್ಟು ವರ್ಷಕ್ಕೆ ಅವ್ರ ಜೀವನಕ್ಕೆ ಬಂದಿದ್ದ ಸೀತಾ ಅಳಿಯನ
ಹೆಂಡತಿಯಾಗಿ ಮನೆಗೆ ಕಾಲಿಟ್ಟು ಸೀತಾ ಮೊದಲ ದಿನದಿಂದಲೇ ಎಲ್ಲರ ಜೊತೆ ಪ್ರೀತಿಯಿಂದ ಬೆರೆತಳು. ಆದರೆ ತುಳಸಿಯನ್ನು ದೂರದಿಂದಲೇ ನೋಡ್ತಿದ್ಲು. ಮೇಡಮ್ ಅಂತಾನೆ ಕರಿತಾ ಇದ್ಲು ರೆಗ್ಯುಲರ್ ಆಗಿ. ನಿನ್ನೆ ಸೀತಾ ನಗ್ತಾ ತುಳಸಿ ಹತ್ರ ಬಂದು, ಅಮ್ಮ, ನಿಮ್ಮನ್ನು ನಾನು ಅಮ್ಮ ಅಂತ ಕರಿತೀನಿ, ನೀವು ನನ್ನ ಅಮ್ಮ ಅಂತ ಅನ್ಕೊತೀನಿ ಅಂತ ಅಂದಿದ್ಲು. ಆ ಒಂದೇ ಒಂದು ಮಾತು ತುಳಸಿ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸ್ತಾನೆ ಇದೆ. ಆ ಕರೆ ಎಷ್ಟೋ ವರ್ಷಗಳಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತಹ ನೋವನ್ನು ಒಂದೇ ಸಲಕ್ಕೆ ಕರಗಿಸ್ಬಿಡ್ತು. ಆ ಕ್ಷಣದಲ್ಲಿ ತುಳಸಿಗೆ ತನ್ನ ಕಳ್ಕೊಂಡು ಮಗು ತನ್ನ ಹತ್ರ ವಾಪಸ್ ಬಂದ ಹಾಗೆ ಅನ್ನಿಸ್ತು. ಅಲ್ಲಿಗೆ ಬಂದಂತಹ ಪ್ರಕಾಶ್ ತುಳಸಿ ಮುಖದಲ್ಲಿ ಆನಂದವನ್ನು ನೋಡಿ ಆಶ್ಚರ್ಯದಿಂದ ಕೇಳಿದ್ರು, ಇಲ್ಲಿ ಯಾಕಿದ್ಯಾ? ನಿದ್ದೆ ಬರಲಿಲ್ವಾ? ಇವತ್ತು ನಿನ್ನ ಮುಖದಲ್ಲಿ ಇಷ್ಟೊಂದು ಹೊಳಪಿದೆ. ಎಷ್ಟೋ ವರ್ಷಗಳ ನಂತರ ನಿನ್ನನ್ನು ಇಷ್ಟು ಸಂತೋಷವಾಗಿ ನೋಡ್ತಿದ್ದೀನಿ. ಏನಾಯಿತು? ತುಳಸಿ ನಗ್ತಾ, ಪ್ರಕಾಶ್, ನಿನಗೆ ಒಂದು ವಿಷಯ ಹೇಳಬೇಕು. ನಿನ್ನೆ ಸೀತಾ ನನ್ನನ್ನು ಅಮ್ಮ ಅಂತ ಕರೆದ್ಲು ಗೊತ್ತಾ? ಪ್ರಕಾಶ್ ನಗ್ತಾ, ಅದರಲ್ಲಿ ಇಷ್ಟೊಂದು ಸಂತೋಷ ಏನಿದೆ ಅಕ್ಕ? ಮನೆಯಲ್ಲಿ ಅವರೆಲ್ಲ ಪ್ರೀತಿಯಿಂದ ಕರೆಯೋ ಪದ ತಾನೇ ಅಂತ ಅಂದರು. ತುಳಸಿ ಕಣ್ಣಲ್ಲಿ ನೀರು ಮಿಂಚಿತು. ನಿನಗೆ ಅದು ಕೇವಲ ಒಂದು ಕರೆ ಅಂತ ಅನ್ನಿಸ್ತಿದೆ ಪ್ರಕಾಶ್, ಆದರೆ ನನಗೆ ಅದು ನನ್ನ ಜೀವನದಲ್ಲಿ ಸಿಕ್ಕಂಥ ಹೊಸ ಬಂಧ. ನನಗದು ನಾನು ಕಳ್ಕೊಂಡ ಮಾತೃತ್ವಕ್ಕೆ ಯಾರೋ ಒಬ್ಬರು ಪ್ರೀತಿಯಿಂದ ಕೊಟ್ಟಂಥ ಉತ್ತರ. ಎಷ್ಟು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಖಾಲಿ ಇರೋ ಜಾಗದಲ್ಲಿ ಯಾರೋ ಬಂದು ಅಮ್ಮ ಅಂತ ಕರೆದು ಆ ಜಾಗವನ್ನು ತುಂಬಿದ್ದಾರೆ. ಪ್ರಕಾಶ್ ತನ್ನ ತಂಗಿ ನೋವನ್ನು ಅರ್ಥ ಮಾಡ್ಕೊಂಡು ಸುಮ್ಮನಾದ. ತುಳಸಿ ಮೆಲ್ಲಗೆ ಮುಂದುವರೆಸಿದ್ರು, ನನಗೊತ್ತು ಪ್ರಕಾಶ್, ಸೀತಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಆದರೆ ಕೆಲವು ಸಂಬಂಧಗಳು ರಕ್ತದಿಂದ ಅಲ್ಲ, ಮನಸ್ಸಿನಿಂದ ಹುಟ್ಟುತ್ತವೆ. ಅವಳು ನನ್ನನ್ನು ಅಮ್ಮ ಅಂತ ಕರೆದ ಕರೆಯಲ್ಲಿ ನಾನು ಒಬ್ಬ ತಾಯಿಯಾಗಿ ಬದುಕಿದ ಹಾಗೆ ಅನ್ನಿಸ್ತಾ ಇದೆ. ಆ ಮಾತು ಕೇಳಿ ಪ್ರಕಾಶ್ ಕಣ್ಣಲ್ಲೂ ನೀರು ಬಂತು. ನಿಂಗಿಷ್ಟು ಆನಂದ ಕೊಟ್ಟ ನನ್ನ ಸೊಸೆ ನಿಜಕ್ಕೂ ಅದೃಷ್ಟವಂತೆ. ಯಾಕಂದರೆ ಅವಳಿಗೆ ಒಬ್ಬ ಒಳ್ಳೆ ತಾಯಿ ಸಿಕ್ಕಿದಾಳೀಗ. ಇಷ್ಟು ವರ್ಷ ಸೀತಾ ತಾಯಿ ಇಲ್ಲದೆ ಅನಾಥಿಯಾಗಿ ಬೆಳೆದಿದ್ಲು ಅನಾಥಾಶ್ರಮದಲ್ಲಿ. ಆದರೆ ಈಗ ಇಷ್ಟು ಒಳ್ಳೆ ತಾಯಿ ಸಿಕ್ಕಿದ್ದಾಳೆ, ಅದಕ್ಕೆ ಅದೃಷ್ಟವಂತೆ ಅಂತ ಅಂದರು. ತುಳಸಿ ನಕ್ಕಿದ್ರು. ಮನಸ್ಸು ಉಬ್ಬಿ ಹೋಗ್ತಿದೆ ಪ್ರಕಾಶ್, ಈ ಫೀಲ್ ಮಾತಲ್ಲಿ ಹೇಳೋದಕ್ಕಾಗಲ್ಲ, ತುಂಬ ಖುಷಿಯಾಗ್ತಿದೆ ಅಂತ ತನ್ನ ಆನಂದವನ್ನು ತನ್ನ ಒಡ ಹುಟ್ಟಿದವನ ಜೊತೆ ಹಂಚ್ಕೊಂಡ್ರು. ಗಾರ್ಡನ್ನಲ್ಲಿ ಪ್ರತಾಪ್ ಕೂತಿದ್ರು. ಸ್ವಲ್ಪ ಸಮಯ ಅವರು ಯಾರ ಜೊತೆಗೂ ಮಾತಾಡಲಿಲ್ಲ. ಮೌನವಾಗಿ ಸೂರ್ಯೋದಯವನ್ನು ನೋಡ್ತಿದ್ದಾಗ ಸೀತಾ ನನ್ನ ಅಪ್ಪ ಅನ್ನೋ ಬಂಧದಲ್ಲಿ ಬೆಸೆದುಕೊಂಡು ಅಪ್ಪ ಅಂತ ಕರೀತಿದ್ರೆ ಅವರಿಗೆ ಹೇಳಲಾಗದಷ್ಟು ಸಂತೋಷ ಆಗ್ತಾ ಇತ್ತು ಮನಸ್ಸಿನಲ್ಲಿ. ಅವರ ಹತ್ರಕ್ಕೆ ಲಲಿತಮ್ಮ ಹೋದರು. ಅಣ್ಣಯ್ಯ, ಇಲ್ಲಿದ್ದೀರಾ? ಏನಾಯಿತು ಅಂತ ಕೇಳಿದ್ರು. ಆವಾಗಲೇ ತುಳಸಿ ಅತ್ತ ಬಂದರು. ಪ್ರತಾಪ್ ತಾವು ಫೀಲ್ ಆದ ಹಾಗೆ ಫೀಲ್ ಆಗ್ತಾ, ಅಮ್ಮ, ಸೀತಾ ನನ್ನ ಅಪ್ಪ ಅಂತ ಕರೀತಿದ್ದಾಳಮ್ಮ. ಆ ಕರೆ ನನ್ನ ಗುಂಡಿಗೆನ ಮುಡ್ತು, ನನ್ನ ಹೃದಯ ಮುಡ್ತು. ದೂರಾದ ನನ್ನ ಮಗು ನನಗೆ ಸಿಕ್ಕಿದ ಹಾಗೆ, ಬೆಳೆದು ದೊಡ್ಡೋಳಾಗಿ ನನ್ನ ಮುಂದೆ ಬಂದ ಹಾಗೆ ಅನ್ನಿಸ್ತಿದೆ. ಮತ್ತೆ ಮತ್ತೆ ನನ್ನನ್ನು ಅಪ್ಪ ಅಂತ ಕರಿ ಮಗಳೇ ಅಂತ ಕೇಳಬೇಕು ಅಂತ ಅನ್ನಿಸ್ತಿದೆ. ಮನಸ್ಸು ತುಂಬ ತುಂಬ ಖುಷಿಯಾಗಿದೆ. ಈ ಸಂತೋಷ ತಡ್ಕೊಳಕ್ಕಾಗದೆ ನಂಗೆ ನಿದ್ದೆನೇ ಬರಲಿಲ್ಲ. ಬೆಳಿಗ್ಗೆ ಆದರೆ ಸೀತಾ ನನ್ನ ಹತ್ರ ಬಂದು ಅಪ್ಪ ಕಾಫಿ ಅಂತ ತಂದು ಕೊಡ್ತಾಳೆ ಅಂತ ಕಾಯ್ತಾ ಇದ್ದೀನಿ ಅಂತ ಅಪ್ಪ ಅಮ್ಮ ಥರವೇ ಪ್ರತಾಪ್ ಫೀಲ್ ಆಗ್ತಾ ಮಾತಾಡ್ತಿದ್ದಾರೆ. ಆ ಮಾತು ಕೇಳಿ ತುಳಸಿ ಕಣ್ಣಲ್ಲಿ ಏನೋ ಒಂಥರ ನೋವು ಆಯಿತು. ಅಷ್ಟರಲ್ಲಿ ಸೀತಾ ನಗ್ತಾ ಅಲ್ಲಿಗೆ ಬಂದು ಅಪ್ಪ ಕಾಫಿ ಅಂತ ಕೊಟ್ಟಳು. ಅವರು ಆನಂದದಿಂದ ಗುಡ್ ಮಾರ್ನಿಂಗ್ ಸೀತಾ, ಇನ್ನೊಂದು ಸಾರಿ ಅಪ್ಪ ಅಂತ ಕರಿ ಮಗಳೇ ಅಂತಂದರು. ಸೀತಾ ನಗ್ತಾ ಎಷ್ಟು ಸಾರಿ ಬೇಕಾದರೂ ಕರಿತೀನಪ್ಪ ಅಪ್ಪ ಅಂತ ನಗ್ತಾ ಅಲ್ಲಿ ಹತ್ತಿರ ನಿಂತು ನೋಡ್ತಿದ್ದ ತುಳಸಿನ ನೋಡಿ, ಅಮ್ಮ ಗುಡ್ ಮಾರ್ನಿಂಗ್, ಇರಿ ನಿಮಗೆ ಕಾಫಿ ತರ್ತೀನಿ. ಅತ್ತೆ, ನೀವು ಪೂಜೆ ಆದಮೇಲೆ ಕಾಫಿ ಕುಡಿತೀರಲ್ಲ, ಅದಕ್ಕೆ ನಾನು ತಂದಿರಲಿಲ್ಲ ಅಂತ ಗಡಿಬಿಡಿಯಲ್ಲಿ ಒಳಗಡೆ ಹೋದಳು ಸೀತಾ.
ತುಳಸಿ ಪ್ರತಾಪ್ ಲಲಿತಮ್ಮ ಮುಂದೆ ಬಂದು ಚಿಕ್ಕದಾಗಿ ನಿಟ್ಟುಸಿರು ಬಿಟ್ಟು, ಏನಿದು ನನ್ನ ಮಗಳ ಹತ್ರ ಎಲ್ಲ ಸಾರಿ ಅಪ್ಪ ಅಪ್ಪ ಅಂತ ಕರೆಸ್ಕೊಳ್ತಿದ್ಯಾ? ನೋ, ನನ್ನ ಮಗಳು ನನ್ನನ್ನೇ ಅಮ್ಮ ಅಮ್ಮ ಅಂತ ಕರಿಬೇಕು. ತದನಂತರವೇ ನಿನ್ನನ್ನು ಕರೆಯೋದು. ಅರ್ಥ ಆಯ್ತಾ? ಸೀತಾ ಇಸ್ ಮೈ ಡಾಟರ್ ಅಂತ ಬಿಲ್ಡಪ್ ಕೊಟ್ಟು ಹೇಳಿದ್ಲು ತುಳಸಿ. ಪ್ರತಾಪ್ ನಗ್ತಾ, ತುಳಸಿ, ನಿನ್ನ ನಂತರವೇ ನಾನು. ಹುಡುಗಿ ನಿನ್ನ ಅಮ್ಮ ಅಂತ ಕರೀತಾಳೆ, ಅದಕ್ಕೆ. ನಿನಗೆ ಮಾತ್ರ ಅಲ್ಲ, ನನಗೂ ತುಂಬ ತುಂಬ ಸಂತೋಷ ಆಗಿದೆ. ತುಳಸಿ ಗಂಭೀರವಾಗ್ತಾ, ನನಗೆ ಮಾತ್ರ ಸೀತಾ ನಿನ್ನ ಅಪ್ಪ ಅಂತ ಕರೆಯೋದು ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಅಪ್ಪ ಅಂತ ಕರೆಸ್ಕೊಳ್ಳೋ ಅರ್ಹತೆ ಯೋಗ್ಯತೆ ನಿನಗಿಲ್ಲ ಅಂತ ಜೋರಾಗಿ ಹೇಳಿ ಅವರು ಬೇಜಾರಾಗಿದೆ ನೋಡಿ ಅಲ್ಲಿ ಇರದೆ ಒಳಗಡೆ ಹೋದರು. ಪ್ರತಾಪ್ ಬೇಜಾರಾಗಿರೋದು ನೋಡಿ ಲಲಿತಮ್ಮ ಏನು ಹೇಳಬೇಕು ಅಂತ ಅರ್ಥ ಆಗದೆ ಸುಮ್ಮನೆ ಅವರನ್ನೇ ನೋಡ್ತಾ ಇದ್ದರು. ಅಷ್ಟರಲ್ಲಿ ಸೀತಾ ಬಂದು, ಡೋಂಟ್ ವರಿ ಅಪ್ಪ, ನಾನು ಇದೀನಲ್ವಾ, ನಾನು ನೋಡ್ಕೊತೀನಿ ಅಂತ ಮಾತು ಕೊಟ್ಟು ನೋನಲ್ಲಿದ್ದಂಥ ಅವರನ್ನು ಮನಸ್ಫೂರ್ತಿಯಾಗಿ ನಗಿಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ನಿಮ್ಮೆಲ್ರಿಗೂ ಹೇಳಿದಾಗೆ ಸಿಒ ಆ್ಯಂಡ್ ಇನ್ನೋಸೆಂಟ್ ವೈಫ್ ಸ್ಟೋರಿನ ಕಂಟಿನ್ಯೂ ಮಾಡಬೇಕು ಅಂತಂದರೆ ದಯಮಾಡಿ ಫಸ್ಟ್ ನೀವೆಲ್ಲರೂ ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ ಮತ್ತು ಆ ಸ್ಟೋರಿಗೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ. ನೀವೆಷ್ಟು ಜನ ಫಾಲೋ ಆಗ್ತೀರಿ ಅದ್ರ ಮೇಲೆ ನಾನು ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಅಟ್ಲೀಸ್ಟ್ 200 ಮೆಂಬರ್ಸ್ ಆದರೂ ಫಾಲೋ ಆದರೆ ನನಗೆ ಎಷ್ಟು ಜನ ಆಸಕ್ತಿ ಇದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಪ್ಲೀಸ್ ಅರ್ಥ ಮಾಡಿಕೊಂಡು ದಯಮಾಡಿ ಹೋಗಿ ಪ್ರತಿಲಿಪಿಲಿ ಫಾಲೋ ಮಾಡಿ. ನೀವು ಹೆಚ್ಚಿಗೆ ಜನ ಫಾಲೋ ಆದರೆ ಮಾತ್ರ ನಾನು ಆ ಸ್ಟೋರಿನ ಕಂಟಿನ್ಯೂ ಮಾಡೋದು. ಪ್ಲೀಸ್ ಎಲ್ಲರೂ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.